ನಕಲಿ ಡಿವೈಎಸ್ಪಿಯನ್ನ ಬಂಧಿಸಿದ ವಿಜಯಪುರ ಪೊಲೀಸರು ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ನೂರಾರು ಜನರಿಗೆ ವಂಚನೆ. ಕಳೆದ 12 ವರ್ಷಗಳಿಂದ ತನ್ನಷ್ಟಕ್ಕೆ ತಾನು ಡಿವೈಎಸ್ಪಿ ಅಂತ ಹೇಳಿಕೊಂಡು ತಿರುಗ್ತಿದ್ದ ನೋಡಿ. ಜನರು ಈತ ಡಿವೈಎಸ್ಪಿ ಇರ್ಬೇಕೇನೋ ಅಂತ ಸಲ್ಯೂಟ್ ಬೇರೆ ಮಾಡ್ತಿದ್ರು. ಈತನನ್ನ ನಂಬಿ ಹಣವನ್ನ ಕಳೆದುಕೊಂಡವರು ಅದೆಷ್ಟೋ ಮಂದಿ ಕಣ್ರಿ. ಆದ್ರೆ ನಕಲಿ ಡಿವೈಎಸ್ಪಿಯ ಹೆಡೆಮೆರೆಯನ್ನ ಬೆಂಗಳೂರಿನ ಪೊಲೀಸರು ಕಟ್ಟಿದ್ದಾರೆ ನೋಡಿ. ಬೈ ಈ ರೀತಿ ಫೋಟೋದಲ್ಲಿ ಕಾಣ್ತಿರೋನು ಡಿವೈಎಸ್ಪಿ ಸೋಗು ಹಾಕೊಂಡು ಓಡಾಡ್ತಿದ್ದ ಕಣ್ರಿ. ಈತನ ಹೆಸರು ಜ್ಞಾನಗೌಡ ಪಾಟೀಲ್ ಅಲಿಯಾಸ್ ಸಿ ಸಂಪತ್ ಗೌಡ ಕಣ್ರಿ. ಈತ ಮೂಲತಃ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಪಟ್ಟಣದ ನಿವಾಸಿ ಜ್ಞಾನಗೌಡ. 12 ವರ್ಷಗಳ ನಂತರ ಖಾಕಿ ಕೈಗೆ ಸಿಕ್ಕ ನಕಲಿ ಡಿವೈಎಸ್ಪಿ ವಿವಿಧ ಇಲಾಖೆಗಳಲ್ಲಿ ಕೆಲಸ ಕೊಡಿಸುವುದಾಗಿ ವಂಚನೆ. ಈ ಜ್ಞಾನಗೌಡ ಅಲಿಯಾಸ್ ನಕಲಿ ಡಿವೈಎಸ್ಪಿ ಕಳೆದ 12 ವರ್ಷಗಳಲ್ಲಿ ಸಾಕಷ್ಟು ಜನರಿಗೆ ಮೋಸ ಮಾಡಿದ್ದಾನೆ. ಅನೇಕ ಸರ್ಕಾರಿ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಕೊಡಿಸುವುದಾಗಿ ಹಣವನ್ನ ಲಪಟಾಯಿಸಿದ್ದಾನೆ. ಈತನ ವಿರುದ್ಧ ಸಾಕಷ್ಟು ಕೇಸ್ಗಳಿದ್ರು ಇಷ್ಟು ದಿನ ಪೊಲೀಸರ ಕೈಗೆ ಸಿಕ್ಕಿರ್ಲಿಲ್ಲ ಕಣ್ರಿ. ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಸೇರಿ ಹಲವು ಜಿಲ್ಲೆಗಳಲ್ಲಿ ಈತನ ವಿರುದ್ಧ ವಂಚನೆ ಪ್ರಕರಣ ದಾಖಲಾಗಿದೆ. ಆದ್ರೆ ಇದೇ ಮೊದಲ ಬಾರಿಗೆ ಪೊಲೀಸರ ಕೈಗೆ ತಗಲಾಕೊಂಡ್ ಬಿಟ್ಟಿದ್ದಾನೆ ನೋಡಿ. 2014ರಲ್ಲಿ ನಮ್ಮ ವಿಜಯಪುರ ನಗರದ APMC ಪೊಲೀಸ್ ಠಾಣೆಯಲ್ಲಿ ಒಂದು ಕಿಡ್ನಾಪಿಂಗ್, ಅಟೆಂಪ್ಟ್ ಟು ಮರ್ಡರ್ ಮತ್ತು ಚೀಟಿಂಗ್ ಒಂದು ಪ್ರಕರಣವು 2014ರಲ್ಲಿ ದಾಖಲಾಗಿತ್ತು. ಆ ಪ್ರಕರಣದಲ್ಲಿ ಸಂಪತ್ ಕುಮಾರ್ ಸಿದ್ದನಗೌಡ ಪಾಟೀಲ್ 31 ವರ್ಷ, ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನವನು. ಈತ DSP ಇರಾನಿ ಅಂತಂತೇಳಿ ಪೊಲೀಸ್ ಇಲಾಖೆಯಲ್ಲಿ PSI ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ನೌಕರಿಯನ್ನು ಮಾಡಿಸ್ಕೊಡ್ತೀನಿ ಅಂತಂತ ಹೇಳಿ ನಮ್ಮ ವಿಠಲ್ ಛಾಯಾಗೋಳ ಅನ್ನುವಂಥ ಕಾಕಂಡ್ಕಿ ಹಳ್ಳಿಯವನು ಆತನ ಕಡೆಯಿಂದ ದುಡ್ಡನ್ನು ತೊಗೊಂಡಿರ್ತಾನೆ. ದುಡ್ಡನ್ನು ಕೇಳಿದಾಗ ಕಿಡ್ನಾಪ್ ಮಾಡಿಬಿಟ್ಟು ಆತನನ್ನು ಕೊಲೆ ಮಾಡುವ ಒಂದು ಪ್ರಯತ್ನವನ್ನು ಕೂಡ ಮಾಡಿರ್ತಾನೆ. ಆ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿ ಈತ ಬಂಧಿತನಾಗಿ ಮಾನ್ಯ ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿರುತ್ತೆ. 2014ರಲ್ಲಿ ಬೇಲಿಂದ ಬಂದ ಮೇಲೆ ಸುಮಾರು 12 ವರ್ಷಗಳ ಕಾಲ ಆತ ಅಬ್ಸ್ಕಾಂಡಿಂಗ್ ಇರ್ತಾನೆ, ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತಾನೆ. ಈತನ ಮೇಲೆ APMC ಪೊಲೀಸ್ ಠಾಣೆ ಅಷ್ಟೇ ಅಲ್ಲ, 2012ರಲ್ಲಿ ಮುದ್ದೇಬಿಹಾಳ್ ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು ಚೀಟಿಂಗ್ ಕೇಸು ಮತ್ತು ಒಂದು ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿ ಅದು ಕೂಡ ಮಾನ್ಯ ನ್ಯಾಯಾಲಯದಲ್ಲಿ ಟ್ರಯಲ್ನಲ್ಲಿದೆ. ಕಳೆದ 12 ವರ್ಷಗಳಲ್ಲಿ ಜ್ಞಾನಗೌಡ ಪೊಲೀಸ್ ಇಲಾಖೆ, ರೈಲ್ವೆ, ಬಂದಿಖಾನೆ, ಕಂದಾಯ, ಜಿಲ್ಲಾ ಪಂಚಾಯತ್ ಸೇರಿ ಹಲವು ಇಲಾಖೆಗಳಲ್ಲಿ ಕೆಲಸ ಕೊಡಿಸುವ ಆಮಿಷ ತೋರಿಸಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಿದ್ದ. ಮತ್ತೆ ಪ್ರತಿ ಬಾರಿಯೂ ಆಗಾಗ ಹೆಸರು, ಸಿಮ್ ಕಾರ್ಡ್, ಲೊಕೇಶನ್ ಬದಲಾಯಿಸಿಕೊಂಡು ಓಡಾಡ್ತಿದ್ದ ಈ ಅಸ್ಸಾಮಿ. ಇತ್ತೀಚೆಗೆ ತಾಳಿಕೋಟೆ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 121 2026 ಈತ ಅದೇ ರೀತಿ ನಾನು ಪೊಲೀಸ್ ಇಲಾಖೆಯಲ್ಲಿ DSP ಇದ್ದೀನಿ ಅಂತಂತ ಹೇಳಿ ಇನ್ನೊಬ್ಬರು ವಿಕ್ಟಿಮ್ ಕಡೆಯಿಂದ ಸುಮಾರು 8 ಲಕ್ಷ ರೂಪಾಯಿ ಮೋಸ ಮಾಡಿದ್ದೀನಿ, ನೌಕರಿ ಕೊಡಿಸ್ತೀನಿ ಅಂತಂತ ಹೇಳಿ ಇತ್ತೀಚೆಗೆ ತಾಳಿಕೋಟೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿರುತ್ತೆ. ಆದ್ದರಿಂದ APMC PSI ಮತ್ತು ಅವರ ಸಿಬ್ಬಂದಿಯ ನೇತೃತ್ವದಲ್ಲಿ ಒಂದು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿರುತ್ತೆ. ಆತ ಸುಮಾರು 12 ವರ್ಷಗಳಿಂದ ಮಾನ್ಯ ನ್ಯಾಯಾಲಯದಲ್ಲಿ ಯಾವುದೇ ರೀತಿಯಾದಂಥ ಟ್ರಯಲ್ಗಳಿಗೆ ಅಟೆಂಡ್ ಆಗಲಾರ್ದೇ ಕಣ್ಣು ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತಾನೆ. ಇತ್ತೀಚೆಗೆ ನಮ್ಮ ತನಿಖಾ ತಂಡ ಆತನ ಇರುವಿಕೆಯನ್ನು ಪತ್ತೆ ಮಾಡಿ ಈಗ ಮಾನ್ಯ ನ್ಯಾಯಾಲಯಕ್ಕೆ ಆತನನ್ನು ಬಂಧಿಸಿ ಕೊಟ್ಟಿದ್ದಾರೆ. ಪೊಲೀಸ್ ಪ್ರಕರಣ ಹಲವಾರು ಪ್ರಕರಣಗಳಿರುವಂಥ ಈತ ಆರೋಪಿ ಮುಗ್ಧ ಯುವಕರನ್ನು ಏನು ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಇನ್ನಿತರ ಇಲಾಖೆಗಳಲ್ಲಿ ನೌಕರಿ ಕೊಡಿಸ್ತೀನಿ ಅಂತಂತ ಹೇಳಿ ಒಂದು ಫೇಕ್ ಖಾಕಿ DSP ಅನ್ನೋ ರೀತಿಯಲ್ಲಿ ಹೇಳಿಕೊಂಡು ಹಲವಾರು ಜನರಿಗೆ ಮೋಸ ಮಾಡೋದು ಕೂಡ ಕಂಡು ಬಂದಿರುತ್ತೆ. ಆತನ ವಿರುದ್ಧ ಉಳಿದಂಥ ಪ್ರಕರಣಗಳಲ್ಲಿಯೂ ಕೂಡ ತನಿಖೆ ಮುಂದುವರಿತಾ ಇದೆ. ಸದ್ಯ ಮತ್ತೆ ಪೊಲೀಸ್ ಎಕ್ಸಾಮ್ಗೆ ಕರೆದಿದ್ದರಿಂದ ಆರೋಪಿ ಮತ್ತೆ ಆಕ್ಟಿವ್ ಆಗಿದ್ದ ನೋಡಿ. ಆದ್ರೆ ಈತನ ಲಕ್ ಈ ಬಾರಿ ಕೈ ಕೊಟ್ಬಿಟ್ಟಿದೆ. ಪೊಲೀಸ್ ಇಲಾಖೆಯಲ್ಲಿ ನೇಮಕಾತಿ ಮಾಡಿಕೊಡ್ತೀನಿ ಅಂತ ಲಕ್ಷ ಹಣ ಪಡೆಯುತ್ತಿದ್ದ. ಆದ್ರೆ ಖಚಿತ ಮಾಹಿತಿ ಮೇರೆಗೆ ಬೆಂಗಳೂರು ಪೊಲೀಸ್ ಕೈಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ನಕಲಿ ಡಿವೈಎಸ್ಪಿ ಇನ್ನು ಮುಂದೆ ಜೈಲಿನಲ್ಲಿ ಕಂಬಿ ಎಣಿಸುವಂತಾಗಿದೆ. ಬಿಗ್ ಟಿವಿ ಕರ್ನಾಟಕ, ವಿಜಯಪುರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.